ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿ ಬರೋದೇ ಇಲ್ಲ ಅಂದ್ರೆ ತಿಂಗಳಿಗೊಮ್ಮೆ ಹಾಜರಿ ಪುಸ್ತಕಕ್ಕೆ ಮಾತ್ರ ಸಹಿ ಹಾಕೋದಕ್ಕೆ ಈ ವೈದ್ಯ ಮುದಾಸಿರ್ ಅಹಮದ್ ಬರ್ತಾನೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಕೇಂದ್ರಕ್ಕೆ ವೈದ್ಯ ಬಾರದಿರುವ ಕಾರಣ ಜನರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ರೋಗಿಗಳು ಆಸ್ಪತ್ರೆಗೆ ಹೋದಾಗ ವೈದ್ಯರು ಇರೋದೇ ಇಲ್ಲ. ಕೇಳಿದ್ರೆ ಮೀಟಿಂಗ್ ಹೋಗಿದ್ದಾರೆ ಅಂತ ಸಿಬ್ಬಂದಿಗಳು ಕುಂಟು ನೆಪವನ್ನ ಹೇಳ್ತಾರಂತೆ. ಆತ ಕೇಂದ್ರದಲ್ಲಿ ಮೇಲಾಧಿಕಾರಿಯಾಗಿದ್ದು ಆತ ಹೇಳಿದ್ದನ್ನ ಸಿಬ್ಬಂದಿಗಳು ಕೇಳಬೇಕಾಗಿದೆ. ತಪ್ಪಿದ್ರೆ ಅವರಿಗೆ ತೊಂದರೆ ಗ್ಯಾರಂಟಿ. ವೈದ್ಯಕೀಯ ಸಚಿವರು ಮತ್ತು ಶಾಸಕರು ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಬಡವರಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿ ಅನುಕೂಲ ಮಾಡಿಕೊಟ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದಿರುವುದು, ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿರಬೇಕಾದಂತಹ ವೈದ್ಯ ಕೆಲಸಕ್ಕೆ ಬಾರದೆ ಸಂಬಳಕ್ಕೆ ಮಾತ್ರ ಬರ್ತಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಕೂಡಲೇ ಕರ್ತವ್ಯ ಲೋಪ ಎಸಗಿರುವ ವೈದ್ಯನ ಸೇವೆಯಿಂದ ವಜಾಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಾವು ಬಲಿಚಕ್ರ ಹಾಸ್ಪಿಟಲ್ ಇದ್ದೀವಿ. ಹಾಸ್ಪಿಟಲಲ್ಲಿ ನಾವು 1.5 ತಾಸು ಆಯ್ತು ಬಂದು ಕೇಸಿ ಒಬ್ಬ ವ್ಯಕ್ತಿ ರಸ್ತೆ ಮೇಲೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಿದ್ದಾರೆ. ಅವ್ರು ಕರ್ಕೊಂಡು ಬಂದು ನಾವು ಹಾಸ್ಪಿಟಲ್ ದಾಖಲಿಸಿದ್ರೆ ಇಲ್ಲಿರ್ತಕ್ಕಂಥವ್ರು ಯಾವ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯಕೀಯ ಇರಲಿಲ್ಲ. ಡಾಕ್ಟ್ರುಗಳು ಯಾರು ಡಾಕ್ಟ್ರುಗಳೇ ಇಲ್ಲ ಇಲ್ಲಿ ಮೊದಲು ಫಸ್ಟ್ ಟೆಂಪಲ್. ಅಂದರೆ ಪೇಷಂಟಿಗೆ ರಕ್ತ ಸೋರಾಕತ್ತದ ತೋರಿಸೋರು ನೋಡೋರು ಒಬ್ಬ ನರ್ಸೂ ಇಲ್ಲ. ಆ ನರ್ಸ್ ಇದ್ದಾಳೆ, ಅವ್ರಿಗೆ ಏನು ಕೊಡಬೇಕು, ಯಾವ ರೀತಿ ನೋಡ್ಬೇಕು ಅನ್ನೋದು ಅವರಿಗೆ ಪ್ರಜ್ಞೆ ಇಲ್ಲ. ಬಟ್ ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಹಿಂಗಾದರೆ ರೋಗ ಭೀತಿ ಇರ್ತಕ್ಕಂಥ ಈಗ ಒಂದು ದೊಡ್ಡ ವಲಯ ಹಾಸ್ಪಿಟ್ಲ್ ಇದು. ಬಲಿಚಕ್ರ ದೊಡ್ಡ ಗ್ರಾಮದಲ್ಲಿ ಒಬ್ಬ ವೈದ್ಯ ಇಲ್ಲ, ಒಬ್ಬ ಡಾಕ್ಟ್ರ್ ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಜನಗಳ ಪರಿಸ್ಥಿತಿ ಯಾವ ರೀತಿ ಇದೆ?